ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡೋಂಥ ವಿಡಿಯೋ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ನೋಡಿ ಇದು ಅಳತೆ ಬ್ಲೌಸ್ ತಗೊಂಡಿದ್ದೀನಿ ನಾನು. ಸ್ನೇಹಿತರೆ ಇದು ಲೈನಿಂಗ್ ಬ್ಲೌಸು, ಹಾಗೆ ಇದು ಮೇನ್ ಫ್ಯಾಬ್ರಿಕ್ಕು. ನಾನು ಇವಾಗ ಲೈನಿಂಗನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನು ಬನ್ನಿ ನೋಡೋಣ. ಸ್ನೇಹಿತರೆ ನೋಡಿ ಇವಾಗ ಫಸ್ಟಿಗೆ ನೋಡಿ ಬ್ಯಾಕನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಈ ಥರ ಸಿಂಗಲ್ ಫೋಲ್ಡ್ ಹಾಕ್ಕೊಂಡಿದ್ದೀನಿ ನಾನು ಬ್ಯಾಕ್ ಕಟ್ ಮಾಡಲಿಕ್ಕೆ, ಬ್ಯಾಕ್ ಪಾರ್ಟನ್ನು ಕಟ್ ಮಾಡಲಿಕ್ಕೋಸ್ಕರ. ಸ್ನೇಹಿತರೆ ನೋಡಿ ಅಳತೆ ಬ್ಲೌಸಲ್ಲಿ ಬ್ಲೌಸಿನ ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು. ಸ್ನೇಹಿತರೆ ನೋಡಿ ಈ ಶೋಲ್ಡ್ರಿಂದ ಮೆಜರ್ಮೆಂಟ್ ತಗೊತಾ ಇದ್ದೀನಿ ನಾನು. ನೋಡಿ ಈ ಶೋಲ್ಡ್ರಿಂದ ಎಷ್ಟಿದೆ ಅಂತ ನೋಡ್ಕೊಂಬಿಡಿ. ಸ್ನೇಹಿತರೆ ನೋಡಿ 12.5 ಇದೆ, ಇದು 12.5 ಉದ್ದ ಇದೆ. ಹಾಗೆ 12.5 ಉದ್ದನ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ. ನೋಡಿ ಕೆಳಗಡೆಗೆ ನಾನು ಸ್ಟ್ರೈಟಿಗೆ ಒಂದು ಲೈನ್ ಹಾಕಂತ ಇದ್ದೀನಿ. ಹಾಗೆ ನೋಡಿ 12.5ಗೆ 1 ಇಂಚನ್ನು ಆ್ಯಡ್ ಮಾಡಿ ನಾನು 13.5 ಇಂಚನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ. ನೋಡಿ 13.5 ಇಂಚನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ. ನೋಡಿ 13.5ಗೆ ಒಂದು ಲೈನ್ ಹಾಕಂತ ಇದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ಶೋಲ್ಡ್ರ್ ನೋಡೋಣ, ಶೋಲ್ಡ್ರ್ ಎಷ್ಟಿದೆ ಅಂತೇಳಿ. ಸ್ನೇಹಿತರೆ ನೋಡಿ ಅವರು ಶೋಲ್ಡ್ರ್ ಬಂದು 2.5 ಇಟ್ಟಿದ್ದಾರೆ. ನೋಡಿ 2.5 ಅಂದರೆ 1/4 ಇಂಚ್ ಎಕ್ಸ್ಟ್ರಾ ಇಡಬೇಕು. ನಾವು 2.25 ಇಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೋಡಿ ನೆಕ್ ಬಿಡ್ತಾನ ನಾನು 2 ಇಂಚ್ ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದನ್ನು 2 ಇಂಚು ನೆಕ್ ಬಿಡ್ತಿರ್ತಾ ಇದ್ದೀನಿ. 2.25 ನಾನು ಶೋಲ್ಡ್ರ್ ಆಗಿ ಇಡ್ತಾ ಇದ್ದೀನಿ. ಅಲ್ಲಿಗೆ ನೋಡಿ ಟೋಟಲ್ 4.25 ಆಯಿತು ಸ್ನೇಹಿತರೆ. ನೋಡಿ 4.25 ನಾನು ಶೋಲ್ಡ್ರ್ ಆಗಿ ಇಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಕೂಡ 4.25ಗೆ ಒಂದು ಲೈನ್ ಹಾಕೋಣ. ನೋಡಿ ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡೋಣ, ಚೆಸ್ಟ್ ಎಷ್ಟಿದೆ ಅಂತೇಳಿ. ಸ್ನೇಹಿತರೆ ನೋಡಿ ಬ್ಯಾಕ್ ಸೈಡಿಂದ ಮೆಜರ್ಮೆಂಟ್ ತಗೊತಾ ಇದ್ದೀನಿ ನಾನು. ನೋಡಿ ಬ್ಯಾಕ್ ಸೈಡಿಂದ ಬಗಲ್ ಸೈಡ್ ಇದೆ ಅಲ್ಲ ನೋಡಿ ಸ್ನೇಹಿತರೆ, ಬಗಲಿಂದ ಈ ಬಗಲ್ವರೆಗೂ ಆರ್ಮೋಲಿಂದ ನೋಡಿ 16.5 ಇಂಚ್ ಇದೆ ಸ್ನೇಹಿತರೆ ಇದು. ಹಾಗೆ ಸೊಂಟದ ಅಳತೆ ಕೂಡ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಡೋಣ. ನೋಡಿ ಇಲ್ಲೇ ನೋಡಿ ಈ ಉಕ್ಸ್ ಪಟ್ಟಿನ ನಾವು ಉಕ್ಸ್ ಮನಿ ಮಾಡ್ತೀವಲ್ಲ ಆ ಪಟ್ಟಿನ ಲೆಸ್ ಮಾಡಿ ಸೊಂಟದ ಅಳತೆ ನೋಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇದು 12 ಅಂದರೆ 24 ಇದೆ ಸ್ನೇಹಿತರೆ. ನೋಡಿ ಸೊಂಟದ ಅಳತೆ ಬಂದು 24 ಇದೆ. ಚೆಸ್ಟ್ ಬಂದು 16.5 ಅಂದರೆ 8.25 ಆಗುತ್ತೆ ನೋಡಿ ಸ್ನೇಹಿತರೆ. 8.25 ಚೆಸ್ಟ್ ಮೆಜರ್ಮೆಂಟ್ ಇದೆ. ನೋಡಿ 8.25 ನಾನು ಮಾರ್ಕ್ ಮಾಡ್ಕೊತ ಇದ್ದೀನಿ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಹಾಗೆ ಸೊಂಟದ ಅಳತೆ ಬಂದು 24 ಇದೆ. 24ನ್ನು 4 ಭಾಗ ಮಾಡಿದರೆ ನೋಡಿ 6 ಇಂಚ್ ಬರುತ್ತೆ ನೋಡಿ ಸ್ನೇಹಿತರೆ. ನೋಡಿ 6 ಹಾಗೆ 1 ಇಂಚು ಟಕ್ಸಿಗೋಸ್ಕರ ಬಿಡ್ತಾ ಇದ್ದೀನಿ. ಹಾಗೆ 1.5 ಇಂಚು ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ. ಸ್ನೇಹಿತರೆ ನೋಡಿ 1 ಇಂಚು ಟಕ್ಸಿಗೆ ಸಹಿತ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಆರ್ಮೋಲ್ ಶೇಪನ್ನು ಯಾವ ರೀತಿ ಕಂಡುಹಿಡಿಯೋದು ಅಂದಾಗ ನೋಡಿ ಅಳತೆ ಬ್ಲೌಸ್ ಕೊಟ್ಟಾಗ ಸ್ನೇಹಿತರೆ ತುಂಬ ಸುಲಭ. ನೋಡಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬ್ಯಾಕ್ ಸೈಡನ್ನು ಈ ಥರ ಹಾಕೋಬೇಕು. ನಾವು ಬ್ಲೌಸ್ ಏನು ಕಟ್ ಮಾಡ್ಕೊತೀವಲ್ಲ ಅದ್ರ ಮೇಲೆ ಈ ಥರ ಇಟ್ಕೋಬೇಕು. ನೋಡಿ ಸ್ನೇಹಿತರೆ ನೋಡಿ ಇಲ್ಲಿ ಕೆಳಗಡೆ 1/2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀವಿ, ಅದನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ. ನೋಡಿ ಇನ್ನೊಂದು ಲೈನ್ ಹಾಕಿ ಮಾರ್ಕ್ ಮಾಡ್ಕೊತ ಇದ್ದೀನಿ. ನಮಗೆ ಮೆಜರ್ಮೆಂಟ್ ತೆಗಿಲಿಕ್ಕೆ ಚೆನ್ನಾಗಿರಲ್ಲ ಸ್ನೇಹಿತರೆ. ನೋಡಿ ಈ ಮಾರ್ಜಿನಿಂದ ಮೇಲ್ಗಡೆಗೆ ಈ ಥರ ಇಟ್ಕೋಬೇಕು. ನೋಡಿ
ಸ್ನೇಹಿತರೆ ನೋಡಿ, ಇದರಲ್ಲಿ ನೆಕ್ಕಿನ ಉದ್ದನೂ ಕೂಡ ಮೆಜರ್ಮೆಂಟ್ ಮಾಡಿಬಿಡ್ಬೋದು. ನೋಡಿ ಈ ಥರ ನೀಟಾಗಿ ಇಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಸ್ನೇಹಿತರೆ ನೋಡಿ, ಇಲ್ಲಿವರೆಗೂ ಇದೆ. ಇದು ಅರ್ಧ ಇಂಚು ಮಾರ್ಜಿನ್ನು ಮೇಲ್ಗಡೆಗೆ. ಹಾಗೆ ನೋಡಿ ನೆಕ್ ವಿಡ್ತ್ ಕೂಡ, ನೆಕ್ಕಿನ ಉದ್ದ ಕೂಡ ಮಾರ್ಕ್ ಮಾಡ್ಕೊಂಡ್ಬಿಡ್ಬೋದು. ಸ್ನೇಹಿತರೆ ನೋಡಿ, ಇಲ್ಲಿವರೆಗೂ ನೆಕ್ ಉದ್ದ ಬರುತ್ತೆ. ಹಾಗೆ ಸ್ನೇಹಿತರೆ ನೋಡಿ, ನೆಕ್ಕಿನ ಅಗಲ ಬಂದು ನಾನು ನೆಕ್ ವಿಡ್ತ್, ಬಾಟಮ್ ನೆಕ್ ವಿಡ್ತ್ ಬಂದು 2.5 ಇಡ್ತಾ ಇದ್ದೀನಿ. ಸ್ನೇಹಿತರೆ ಇದು ಸಣ್ಣ ಸೈಜು 12-32 ಸೈಜ್ ಆಗಿರೋದ್ರಿಂದ ನೋಡಿ ನೆಕ್ಕನ್ನು ನಾನು ಅದಕ್ಕೆ ಕಡಿಮೆ ಇಟ್ಟಿದ್ದೀನಿ ಸ್ನೇಹಿತರೆ. ಇದಕ್ಕೆ ಬೇಕಾದರೆ ನೀವು ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೋಬೋದು. ಸ್ನೇಹಿತರೆ ನೋಡಿ, ಇವಾಗ ಬ್ಯಾಕ್ ಆರ್ಮೋಲ್ ಶೇಪ್ಗೆ ನಾವು ಕ್ರಾಸ್ಗೆ 1 ಇಂಚು ನಾನು ಕ್ರಾಸ್ ಮಾರ್ಜಿನ್ ಮಾಡ್ತಾ ಇದ್ದೀನಿ. ನೋಡಿ ಕ್ರಾಸ್ಗೆ ಈ ಥರ ಲೈನ್ ಹಾಕ್ಕೊಂತ ಇದ್ದೀನಿ ಸ್ನೇಹಿತರೆ. ಲೈನ್ ಹಾಕ್ಕೊಂಡು ಸ್ನೇಹಿತರೆ ನೋಡಿ, ಇದಕ್ಕೆ ಒಂದು ಈ ಥರ ಶೇಪನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ. ಇದು ಬ್ಯಾಕ್ ಆರ್ಮೋಲ್ ಶೇಪು. ಸ್ನೇಹಿತರೆ ನೋಡಿ, ಉದ್ದ ಬಂದು 12.5 ಇದೆ ಸ್ನೇಹಿತರೆ. ಇದು 12.5 ಪ್ಲಸ್ 1 ಇಂಚು ಮಾರ್ಜಿನ್ಗೋಸ್ಕರ ಸೇರಿ 13.5 ಇಂಚು ಉದ್ದ ತಗೊಂಡಿದ್ದೀನಿ. 8 ಕಾಲು ಚೆಸ್ಟ್ ಇದೆ. 12 ಅಂದರೆ 24, 6 ಇಂಚು ಸೊಂಟ ಅಳತೆ ಇದೆ ಸ್ನೇಹಿತರೆ. ಇದು ನೋಡಿ 4.25 ಇದು ಶೋಲ್ಡರ್ ಇದೆ ಸ್ನೇಹಿತರೆ. ಇದು ಬನ್ನಿ ಇವಾಗ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ, ಇವಾಗ ಬ್ಯಾಕ್ ಕಟಿಂಗ್ ಮಾಡಿದ್ವಿ. ಇವಾಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ನೋಡಿ ಬ್ಯಾಕ್ ಪಾರ್ಟಿಗಂತೂ ಫ್ರಂಟ್ ಪಾರ್ಟು ಸ್ವಲ್ಪ ಜಾಸ್ತಿ ಇಟ್ಕೋಬೇಕು ಸ್ನೇಹಿತರೆ. ನೋಡಿ ಜಾಸ್ತಿ ಬೇಕಾಗುತ್ತೆ ಫ್ರಂಟ್ ಪಾರ್ಟಿಗೆ. ನೋಡಿ ಒಂದು 1/4 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ. ನೋಡಿ 1/4 ಇಂಚನ್ನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಫ್ರಂಟ್ ಪಾರ್ಟನ್ನು ಇಟ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ಸ್ಟಿಚಿಂಗ್ ಮಾರ್ಜಿನ್ 1/4 ಇಂಚ್ ಬಿಟ್ಟು ಸ್ನೇಹಿತರೆ, ಈ 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ನೋಡಿ, ಚೆಸ್ಟು ಹಾಗೆ ಶೋಲ್ಡ್ರು ಕೂಡ ಮಾರ್ಕ್ ಮಾಡ್ಕೊತ ಇದ್ದೀನಿ. ನೆಕ್ಕಿನ ಅಗಲ ಕೂಡ ಮಾರ್ಕ್ ಮಾಡ್ಕೊತ ಇದ್ದೀನಿ. ನೆಕ್ ಬಿಡ್ತನ್ನು ನೋಡಿ, ಇದು ಮಾರ್ಜಿನ್ ಸ್ನೇಹಿತರೆ. ನೋಡಿ ಇದಕ್ಕೆ ಒಂದು ಲೈನ್ ಹಾಕಂತ ಇದ್ದೀನಿ ಸ್ನೇಹಿತರೆ. ಇವಾಗ ನೋಡಿ ಕೆಳಗಡೆದೇನು ನಾವು ಅಳತೆ ತಗೊಳೋದು ಬೇಕಾಗಿಲ್ಲ. ಸ್ನೇಹಿತರೆ ನೋಡಿ, ಇದು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಇದೆ. ನಾನು ನಿಮಗೆ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದು ಶೋಲ್ಡ್ರ್ ಬಂದು 4.25 ಇದೆ ಸ್ನೇಹಿತರೆ. ಬ್ಯಾಕಲ್ಲಿ ನಾವು ಮೆಜರ್ಮೆಂಟ್ ನೋಡಿದ್ವಿ ಇವಾಗಲೇ. ಬ್ಯಾಕಲ್ಲಿ 4.25 ಶೋಲ್ಡ್ರ್ ಬರ್ತಾ ಇದೆ. ಹಾಗೆ 8 ಕಾಲು ನೋಡಿ, 8 ಕಾಲು ಚೆಸ್ಟ್ ಇದೆ ಸ್ನೇಹಿತರೆ. ಇದು 8 ಕಾಲು ಚೆಸ್ಟ್ ಮೆಜರ್ಮೆಂಟ್ ಇದೆ. ಇವಾಗ ನೋಡಿ ಬ್ಲೌಸಲ್ಲಿ ನೆಕ್ಕಿನ ಉದ್ದನ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಫ್ರಂಟ್ ಪಾರ್ಟ್ನ ನೆಕ್ಕಿನ ಉದ್ದವನ್ನು ನೋಡಿ ಈ ಥರ ಬ್ಲೌಸನ್ನು ಈ ಥರ ಇಟ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಾವು ಮಾರ್ಕ್ ಮಾಡ್ಕೊಂಡ್ವಿ ಸ್ನೇಹಿತರೆ. ನೋಡಿ ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿವರೆಗೂ ಬರ್ತಾ ಇದೆ ಇದು. ಹಾಗೆ ನೋಡಿ ಇಲ್ಲಿ ನೋಡಿ ಬೆಲ್ಟ್ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಬೆಲ್ಟು ಇಲ್ಲಿವರೆಗೂ ಇದೆ. ನೋಡಿ ಪಟ್ಟಿ ಬರುತ್ತಲ್ಲ ಸ್ನೇಹಿತರೆ, ಪಟ್ಟಿನೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಮಾರ್ಜಿನ್ ಸೇರಿಸಿಲ್ಲ ಇದರಲ್ಲಿ, ಮಾರ್ಜಿನ್ ನಂತರ ಸೇರಿಸ್ತೀನಿ, ನೋಡ್ಕೊಂಬಿಡಿ. ಹಾಗೆ ಸ್ನೇಹಿತರೆ ನೋಡಿ, ಫಸ್ಟ್ ಡಾಟ್ ಪಾಯಿಂಟ್ ಇಲ್ಲಿದೆ ನೋಡಿ ಸ್ನೇಹಿತರೆ. ಇದು ಈ ಶೋಲ್ಡ್ರಿಂದ ನೋಡಿ ಮೇಲ್ಗಡೆ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದು ಸ್ಟಿಚ್ ಮಾಡಿರೋದ್ರಿಂದ ಸ್ನೇಹಿತರೆ ನೋಡಿ ಫಸ್ಟ್ ಡಾಟ್ ಪಾಯಿಂಟ್ ಇಲ್ಲಿದೆ. ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಕೂಡ ಇಲ್ಲೇ ಮಾರ್ಕ್ ಮಾಡ್ಕೊಂಬಿಡೋಣ ನೋಡಿ ಸ್ನೇಹಿತರೆ.
ಸ್ನೇಹಿತರೆ ನೋಡಿ ಸೆಕೆಂಡ್ ಡಾಟ್ ಪಾಯಿಂಟು ಫಸ್ಟ್ ಡಾಟ್ ಪಾಯಿಂಟು ಇದಾಗುತ್ತೆ. ಇದಕ್ಕೆ ಅರ್ಧ ಇಂಚು ನಾವು ಮಾರ್ಜಿನನ್ನು ಆ್ಯಡ್ ಮಾಡಬೇಕು. ನಾವು ಶೋಲ್ಡ್ರ್ ಹತ್ರ ಆಲ್ರೆಡಿ ಮಾರ್ಜಿನನ್ನು ಆ್ಯಡ್ ಮಾಡಿರ್ತೀವಿ ಸ್ನೇಹಿತರೆ. ನೋಡಿ ನಾನು ನಿಮಗೆ ತೋರಿಸ್ತೀನಿ. ಇದು ಶೋಲ್ಡ್ರ್ ಹತ್ರ ಮಾರ್ಜಿನ್ ಆ್ಯಡ್ ಮಾಡಿದ್ದೀವಿ. ಇಲ್ಲಿ ಕೆಳಗಡೆ ಅರ್ಧ ಇಂಚು ಮಾತ್ರ ಸ್ಟಿಚಿಂಗ್ ಮಾರ್ಜಿನ್ ತಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇದು ಉಕ್ಸ್ ಪಟ್ಟಿಗೆ ನಾವು ಅಳತೆ ಬ್ಲೌಸಲ್ಲಿ ಎಲ್ಲಿದೆಯೋ ಬೆಲ್ಟ್ ಪಟ್ಟಿ ಎಲ್ಲಿ ಬರುತ್ತೋ ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ 1 ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕು ನೋಡಿ ಸ್ನೇಹಿತರೆ. ನೋಡಿ ಇದಕ್ಕೆ 1 ಇಂಚನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಏನಕ್ಕಂದರೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅರ್ಧ ಇಂಚು, ಹಾಗೆ ಇಲ್ಲಿ ಒಂದು ಟಕ್ಸ್ ಬರುತ್ತಲ್ಲ ಸ್ನೇಹಿತರೆ, ಈ ಟಕ್ಸಿಗೆ ಅರ್ಧ ಇಂಚು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ನಾನು ನಿಮಗೆ ಮುಂದೆ ಡಾಟ್ ಹಾಕ್ಬಿಡ್ತೀನಿ ಸ್ನೇಹಿತರೆ. ನೋಡಿ ಇದು ನೋಡಿ ಫಸ್ಟ್ ಡಾಟ್ ಪಾಯಿಂಟು, ಇದು ಸೆಕೆಂಡ್ ಡಾಟ್ ಪಾಯಿಂಟು ಸ್ನೇಹಿತರೆ. ನೋಡಿ ಡಾಟನ್ನು ಎಷ್ಟು ಹಿಡಿಬೇಕು ಅಂದರೆ ನೋಡಿ 2.25ಗೆ ನಾನು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಇದನ್ನು ನಾನು 2 ಕಾಲು ಡಾಟ್ ಇಡ್ತಾ ಇದ್ದೀನಿ ಸ್ನೇಹಿತರೆ. 2 ಕಾಲು ಡಾಟಿನ ಅಗಲ ಬಂದು 2 ಕಾಲು ಇಡ್ತಾ ಇದ್ದೀನಿ. ನೋಡಿ ಇಲ್ಲಿಗೆ ಸೆಂಟ್ರ್ ಪಾಯಿಂಟಿಗೆ ಇದನ್ನು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಓಕೆ, ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಹಾಗೆ ಇದನ್ನ ಈ ಥರ ಲೈನಲ್ಲಿ ಇದನ್ನ ಸೇರಿಸ್ಬಿಡಿ ಸ್ನೇಹಿತರೆ. ನೋಡಿ ಇದನ್ನು ಮಾರ್ಜಿನ್ ಸೇರಿ ನಾನು ತಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ 1 ಇಂಚ್ ಮಾರ್ಜಿನ್ ತಗೊಂಡಿದ್ದೀನಿ. ಇಲ್ಲಿ ಅರ್ಧ ಇಂಚು ಮಾರ್ಜಿನ್ ಆಲ್ರೆಡಿ ನಾವು ಇಲ್ಲಿ ತಗೊಂಡಿರ್ತೀವಿ. ನೋಡಿ ಇದನ್ನು ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ. ಹಾಗೆ ಸ್ನೇಹಿತರೆ ನೋಡಿ ಇವು 2 ಸೆಂಟ್ರಿಗೆ ಒಂದು ಡಾಟ್ ಪಾಯಿಂಟ್ ಬರುತ್ತೆ. ನೋಡಿ 5 ಇಂಚಿದೆ, 5 ಅಂದರೆ 2.5ಗೆ ನಾವು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ನೆಕ್ ಬಿಡ್ತನ್ನು ಕೂಡ ಮಾರ್ಕ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಇದಕ್ಕೆ ಬೇಕಾದರೆ ನೀವು ಯಾವ ಶೇಪ್ ಬೇಕಾದರೂ ಕೊಟ್ಕೋಬೋದು. ಹಾಗೆ ನೋಡಿ ಸ್ನೇಹಿತರೆ ಇಲ್ಲಿ ಡಾಟ್ ಪಾಯಿಂಟ್ ಬರುತ್ತೆ ಅಂತ ಹೇಳಿದ್ದೀನಿ ನಿಮಗೆ. ಇಲ್ಲಿ 2 ಇಂಚು ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ ಇದು ಫ್ರಂಟ್ ಆರ್ಮೋಲ್ ಶೇಪು. ನಾವು ಬ್ಯಾಕ್ ಆರ್ಮೋಲ್ ಶೇಪನ್ನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಸ್ನೇಹಿತರೆ ನೋಡಿ ಚೆಸ್ಟ್ ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ಸಾರಿ, ಸೊಂಟ ಭಾಗ ಎಷ್ಟು ಬರುತ್ತೆ ಅಂತ 6 ಇಂಚ್ ಬಂದಿದೆ, ಅಂದರೆ 24 ಇದೆ ಸ್ನೇಹಿತರೆ. ಇದು 24ರಿಂದ 24ನ್ನು 4 ಭಾಗ ಭಾಗಿಸಿದಾಗ 6 ಇಂಚ್ ಬರುತ್ತೆ ನಮಗೆ. ನೋಡಿ 6 ಇಂಚ್ ಬರುತ್ತೆ ಇಲ್ಲ ಅಂತ ನೋಡ್ಕೊಂಬಿಡೋಣ ಸ್ನೇಹಿತರೆ. ನೋಡಿ ಒಂದು ಅರ್ಧ ಇಂಚ್ ಹೆಚ್ಚಿಗೆ ಮಾರ್ಕ್ ಮಾಡ್ಕೊಂಬಿಟ್ಟು ತೊಂದರೆ ಇಲ್ಲ ಸ್ನೇಹಿತರೆ. ನೋಡಿ ಇಲ್ಲಿ 3 ಇಂಚು ಸಿಗುತ್ತೆ, ಹಾಗೆ ಇಲ್ಲಿಂದ ಇಲ್ಲಿವರೆಗೂ 3 ಇಂಚ್ ಸಿಗುತ್ತೆ ಸ್ನೇಹಿತರೆ. ನೋಡಿ ಇದನ್ನು ಒಂದು ಅರ್ಧ ಇಂಚು ಕ್ರಾಸಲ್ಲಿ ಮೇಲಕ್ಕೆ ತಗೋಬೇಕು ನೋಡಿ ಪಟ್ಟಿನ. ಸೆಕೆಂಡ್ ಡಾಟ್ ಪಾಯಿಂಟಿಂದ ಅರ್ಧ ಇಂಚು ಮೇಲಕ್ಕೆ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿದ್ದೀನಿ. ಸ್ನೇಹಿತರೆ ನೋಡಿ ಈ ಡೌನಿಂಗ್ ಪಾಯಿಂಟಲ್ಲಿ, ಆರ್ಮೋಲ್ ಡೌನಿಂಗ್ ಪಾಯಿಂಟಲ್ಲಿ ಒಂದು ಟಕ್ಸ್ ಬರುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿವರೆಗೂ. ಹಾಗೆ ಇಲ್ಲಿ ಟಕ್ಸ್ ಕೂಡ ಇದು ಸೆಂಟರ್ಗೆ ಒಂದು ಟಕ್ಸ್ ಬರುತ್ತೆ. ಬನ್ನಿ ಸ್ನೇಹಿತರೆ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದು ಡಾಟ್ ಪಾಯಿಂಟ್ ಮಾರ್ಕಿಂಗ್ ಆಯಿತು. ಇವಾಗ ಬೆಲ್ಟನ್ನು ಕಟ್ ಮಾಡಿಬಿಡೋಣ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಅಳತೆ ಬ್ಲೌಸಲ್ಲಿ ನಮಗೆ ನಾವು ಅಳತೆ ಬ್ಲೌಸ್ ಕಂಪ್ಲೀಟ್ ಅಳತೆ ಬ್ಲೌಸ್ ಥ್ರೂನೇ ನಾವು ಬ್ಲೌಸ್ ಕಟ್ ಮಾಡಿದಾಗ ನಾವು ಅಳತೆ ಬ್ಲೌಸ್ ಪ್ರಕಾರನೇ ನಾವು ಬೆಲ್ಟನ್ನು ಮೆಜರ್ಮೆಂಟ್ ಮಾಡಬೇಕಾಗುತ್ತೆ. ನೋಡಿ ಕಟ್ ಮಾಡ್ಕೋಬೇಕಾಗುತ್ತೆ. ನಾವು ನಮ್ಮದೇ ಥಿಯರಿ ಪ್ರಕಾರ ಮತ್ತೆ ತಿರ್ಗಾ ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ ಸ್ನೇಹಿತರೆ. ನೋಡಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನಾವು ಇವಾಗ ಬೆಲ್ಟಾಗಿ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಬೆಲ್ಟ್ ಮೆಜರ್ಮೆಂಟ್ ತಗೊಂಡಾಗ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಇದೆ ಇದು ಸ್ನೇಹಿತರೆ. ನೋಡಿ ಇಲ್ಲಿ 3 ಇಂಚ್ ಬರ್ತಾ ಇದೆ. ಅದಕ್ಕೆ 1 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ಬೇಕು ನೋಡಿ ಸ್ನೇಹಿತರೆ. ನೋಡಿ 4 ಇಂಚ್ ತಗೊಂಡಿದ್ದೀನಿ, 3 ಇಂಚ್ ಇದೆ, 4 ಇಂಚ್ ತಗೊಂಡಿದ್ದೀನಿ. ನೋಡಿ ಈ ಸೈಡ್ ಎಷ್ಟಿದೆ ಸ್ನೇಹಿತರೆ, ನೋಡಿ 2 ಇಂಚ್ ಇದೆ, ಅದಕ್ಕೆ 3 ಇಂಚು ನಾವು ತಗೋಬೇಕಾಗತ್ತೆ. ಸ್ನೇಹಿತರೆ ನೋಡಿ ಇಲ್ಲಿ 3 ಇಂಚ್ ತಗೊತಾ ಇದ್ದೀನಿ, 2 ಇಂಚ್ ಇದೆ ಆಲ್ರೆಡಿ. ಇಲ್ಲಿ ನಾನು 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ 3 ಇಂಚನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಟಕ್ಸ್ ಪಾಯಿಂಟ್ ಹತ್ರ ಡೌನಿಂಗ್ ಹತ್ರ ಎಷ್ಟಿದೆ ನೋಡ್ಕೊಂಬಿಡಿ ಸ್ನೇಹಿತರೆ. 2 ಕಾಲಿದೆ, ಅಂದರೆ ನಾವು ಟಕ್ಸ್ ಪಾಯಿಂಟನ್ನು 2 ಮುಕ್ಕಾಲಿಗೆ ಹಿಡಿದೀವಿ ಸ್ನೇಹಿತರೆ. 2 ಮುಕ್ಕಾಲಿಗೆ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿ
ಇಲ್ಲಿಂದ ನೋಡಿ 2 ಕಾಲು ಅಂದರೆ 3 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದನ್ನು ಈ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಸ್ನೇಹಿತರೆ ನೋಡಿ ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ 2 ಬೆಲ್ಟ್ ಇದೆ ಇದರಲ್ಲಿ. ಸ್ನೇಹಿತರೆ ನೋಡಿ ಇವಾಗ ಫ್ರಂಟ್ ಪಾರ್ಟ್ ಕೂಡ ಆಯಿತು. ಇವಾಗ ಸ್ಲೀವನ್ನು ಕಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಅರ್ಧ ಇಂಚು ನಾನಿಲ್ಲಿ ಮಾರ್ಜಿನ್ಗೋಸ್ಕರ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾ ಇದ್ದೀನಿ. ಅದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ ನೋಡಿ. ಓಕೆ ಸ್ನೇಹಿತರೆ ನೋಡಿ ಅಳತೆ ಬ್ಲೌಸನ್ನು ನೀವು ನೀಟಾಗಿ ಇಟ್ಕೊಂಡ್ಬಿಟ್ಟು ತುಂಬ ಈಸಿಯಾಗಿ ಸ್ಲೀವನ್ನು ಕಟ್ ಮಾಡ್ಬೋದು ನೋಡಿ ಸ್ನೇಹಿತರೆ. ಅಳತೆ ಬ್ಲೌಸ್ ಕರೆಕ್ಟಾಗಿದ್ದರೆ ಸ್ನೇಹಿತರೆ ಅದ್ರ ಪ್ರಕಾರನೇ ನಾವು ಕಟ್ ಮಾಡಬೇಕು. ಅವ್ರು ಸರಿ ಇಲ್ಲ ಅಂದಾಗ ನಾವು ಚೇಂಜಸ್ ಮಾಡಬೇಕಾಗುತ್ತೆ. ನೋಡಿ ಅವ್ರಿಗೆ ಕಂಫರ್ಟಬಲ್ ಇದೆ ಇದು, ಹಾಗಾಗಿ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಅವರು ಆರ್ಮೋಲ್ ಶೇಪನ್ನು ಜಾಸ್ತಿ ಕಟ್ ಮಾಡಿದ್ದಾರೆ, ಮಾರ್ಕ್ ಮಾಡಿದ್ದಾರೆ. ಸ್ನೇಹಿತರೆ ನೋಡಿ ಸ್ವಲ್ಪ ಇದನ್ನು ಈ ಥರ ಕ್ರಾಸ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನೋಡಿ. ಸ್ಟಿಚ್ ಮಾಡ್ಕೊಬೇಕು. ಕಟ್ ಮಾಡ್ಬೇಕಾದ್ರೆ ಹೆಂಗೆ ಮಾಡಿದ್ರೆ ನಡೆಯುತ್ತೆ, ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಈ ಥರ ಕ್ರಾಸ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ ನೋಡಿ ಇದರಲ್ಲಿ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊತಿದ್ದೀನಿ ನೋಡಿ. 2 ಪೀಸ್ ಮಾತ್ರ ತೊಗೊಂಡಿದ್ದೀನಿ ನಾನು. ಸ್ನೇಹಿತರೆ ನೋಡಿ ಈ ಸ್ಲೀವನ್ನು ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡ್ಬೇಕು ಅನ್ನೋದನ್ನು ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಈ ಶೇಪು ಯಾವ ರೀತಿ ತೆಗಿಬೇಕು ಅನ್ನೋದು ಕೂಡ ನಮ್ಮದು ಪೇಪರ್ ಕಟಿಂಗ್ ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ, ನನ್ನ ಚಾನಲಲ್ಲಿದೆ, ದಯವಿಟ್ಟು ನೋಡಿ. ಹಾಗೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.